ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ರುಚಿಯಾಗಿರುವಂಥ ಹಾಗೆ ಸುಲಭವಾಗಿ ಬೇಗನೆ ಆಗುವಂಥ ಬೂದುಗುಂಬಳು ಸಿಹಿಗುಂಬಳು ಬರುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾಗಿರುವಂಥ ಕಡುಬನ್ನು ರೆಡಿ ಮಾಡ್ಕೋಬೋದು. ಇದನ್ನು ನೆನೆಸ್ಬೇಕು ಅಂತ ಇಲ್ಲ, ಓವರ್ನೈಟ್ ಸೋಕ್ ಮಾಡಬೇಕು ಅಂತಲೂ ಇಲ್ಲ, ದಿಢೀರಂತ ಆಗೋಗ್ಬಿಡತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಹಾಗೆ ಮಕ್ಕಳಿಗೆ ಗುಂಬಳಕಾಯಿನ ಕೊಟ್ಟರೆ ಅವರು ತಿನ್ನಲ್ಲ, ಹೀಗಾಗಿ ಸ್ವೀಟ್ ಏನಾದರೂ ಮಾಡಿಕೊಟ್ರೆ ತಿನ್ಕೊಂಡು ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇವಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಕಡುಬನ್ನು ರೆಡಿ ಮಾಡ್ಕೋಬೋದು. ಮೊದಲು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ತುಂಬ ಸೀಡ್ಸ್ ಇರ್ತವೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇದನ್ನು ಸಿಪ್ಪೆನ ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ತುರ್ಕೊಳ್ಬೇಕು. ನೋಡಿ, ಇದನ್ನು ಇವಾಗ ಈ ರೀತಿ ಆದರೆ ಸಾಕಾಗುತ್ತೆ. ಇದನ್ನು ನಾವಿವಾಗ 1 ಸ್ಪೂನ್ ತುಪ್ಪನ ಒಂದು ಪಾತ್ರೆಗೆ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಸಿಹಿ ಗುಂಬಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದ ಹಾಗೆ ಹಸಿ ಸ್ಮೆಲ್ ಅಷ್ಟು ಹೋದ್ಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಲ್ಲ ಅಷ್ಟು ಮೆಲ್ಟ್ ಆಗುವಷ್ಟು ಇದನ್ನು ನಾನು ಬೇಯಿಸ್ಕೋಬೇಕು. ಇವಾಗ ಎಷ್ಟು ಚೆನ್ನಾಗಿ ಮೆಲ್ಟ್ ಆದಮೇಲೆ ನೀರು ಬಿಟ್ಕೊಂಡ್ಮೇಲೆ ಇದಕ್ಕೆ ನಾವು ಗುದ್ದಿಟ್ಕೊಂಡಿರುವಂಥ ಏಲಕ್ಕಿನ ಸೇರಿಸ್ಕೊಂಡು ಒಂದು ಸಾರಿ ಇದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ನಾವು ತೆಗೆದಿಟ್ಕೊಂಡು ಬಿಡಬೇಕು. ಇವಾಗ ಇದಕ್ಕೆ ನಾನು ಬಿಸಿ ಇದ್ದಾಗಲೇ ಇದಕ್ಕೆ 1 ಕಪ್ ಆಗುವಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ, ಆಲ್ರೆಡಿ ಬೆಲ್ಲದಲ್ಲಿ ಉಪ್ಪಿನ ಅಂಶ ಇರುತ್ತಲ್ವ, ಸಾಕಾಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಆದಮೇಲೆ ಒಂದು 5 ಮಿನಿಟ್ಸ್ ಆದರೂ ಇದಕ್ಕೆ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಆವಾಗ ರವೆ ಎಲ್ಲ ಏನಿದೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇವಾಗ ಆಗಿದೆ ಒಂದು 5-10 ನಿಮಿಷದ ಮೇಲೆ. ಇದಕ್ಕೆ ಆದಮೇಲೆ ನಾವು ಹೀಗೆ ಬಾಳೆ ಎಲೆನ ಬಾಡಿಸ್ಕೊಂಡಿರೋ ಬಾಳೆ ಎಲೆನ ಹಾಕ್ಕೊಂಡು ಅದಕ್ಕೆ ಇದನ್ನು ಈ ರೀತಿ ಮಧ್ಯದಲ್ಲಿ ಯಾವ ಶೇಪ್ ಬೇಕಾದರೂ ನೀವು ಕೊಟ್ಕೋಬೋದು. ಈ ರೀತಿ ಕಡುಬಿನ ಶೇಪ್ನ ಕೊಟ್ಟಿದ್ದೀನಿ ನಾನು. ಹೀಗೆ ಕೊಟ್ಟು ಫೋಲ್ಡ್ ಮಾಡಿ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಒಂದು 20 ನಿಮಿಷ ಇದನ್ನು ಸ್ಟೀಮ್ ಮಾಡಿದರೆ ಸಾಕಾಗುತ್ತೆ. ಒಂದು ರುಚಿಯಾಗಿರುವಂಥ ಕಡುಬು ರೆಡಿ ಆಗುತ್ತೆ.